ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹೇಳಲಾಗ್ತದೆ. ಏಕೆಂದರೆ ಈಗ ಲಕ್ಷ್ಮೀ ಮೊಹಮ್ಮದ್ ಸೀರಿಯಲ್ ಕೂಡ ಈಗ ಮುಕ್ತಾಯ ಅಂತ ಬಂದಾಯಿತು, ಮುಕ್ತಾಯನೂ ಕೂಡ ಆಗ್ತದೆ ನಾಡಿನಲ್ಲಿ. ಇದೇ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಈಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ಈಗ ಹೇಳಲಾಗುತ್ತೆ. ಯಾಕೆಂತಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಮುಕ್ತಾಯ ಮಾಡಿ ಇದೇ ಜಾಗಕ್ಕೆ ಈಗ ನಂದಗೋಕುಲ ಎಂಬ ಹೊಸ ಸೀರಿಯಲ್ ಈಗ ಶುರುವಾಗ್ತದೆ. ಇದು ಕೂಡ ಕನ್ನಡದಲ್ಲಿ ಇದೇ ಮುಂದಿನ ವಾರದಿಂದ ಸಂಜೆ 7 ಗಂಟೆಗೆ ಆರಂಭ ಅಂತಲೂ ಕೂಡ ಹಾಕಿದ್ದಾರೆ. ಇದನ್ನು ನೋಡ್ತಾ ಇದ್ದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಮುಕ್ತಾಯವಾಗುತ್ತೆ ಎಂಬುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇದೀಗ ಸಾಮಾಜಿಕ ಜಾಲತಾಣ ಸಾಕಷ್ಟು ಚರ್ಚೆಗೆ ಕೂಡ ಒಳಗಾಗಿದೆ. ಅಷ್ಟೇ ಅಲ್ಲ, ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಸೇಮ್ ಲಕ್ಷ್ಮೀ ಬಾರಮ್ಮ ರೀತಿಯಲ್ಲಿ ಕಥೆಯ ಅಂತರವನ್ನು ಏನೂ ಹೊಂದಿಲ್ಲ ಎಂಬುದೇ ಈಗ ವೀಕ್ಷಕರ ಅಭಿಪ್ರಾಯ ಕೂಡ ಆಗಿದೆ. ಹೌದು, ಏನು ನಡೀಬಾರ್ದು ಅಂತ ಹಿಡಿದು ಅದನ್ನು ಹಿಡಿದು ಹೋಗಿದೆ. ಈಗಾಗಲೇ ಎಡರ ಮದುವೆಯಾಗಿ ಆತನೂ ಕೂಡ ಆಗಿದ್ದಾನೆ. ಇದನ್ನು ನೋಡ್ತಿದ್ರೆ ಈ ಸೀರಿಯಲ್ ಕೂಡ ಏನು ಒಳ್ಳೆ ಮೆಸೇಜ್ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ. ಇದೇ ಕಾರಣಕ್ಕಾಗಿ ಈ ಸೀರಿಯಲ್ನ TRP ಕೂಡ ಸಾಕಷ್ಟು ಕುಸಿತದಲ್ಲಿ ಕಾಣ್ತಿದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಸೀರಿಯಲ್ ಕೂಡ ಈಗ ಮುಕ್ತಾಯದ ಹಂತಕ್ಕೆ ಬಂದಾಗಿದೆ ಎಂದು ಹೇಳಲಾಗುತ್ತೆ. ಇದೇ ಸೀರಿಯಲ್ ಜಾಗಕ್ಕೆ ನಂದಗೋಕುಲ ಎಂಬ ಹೊಸ ಸೀರಿಯಲ್ ಕೂಡ ರೀಪ್ಲೇಸ್ ಆಗ್ತದೆ ಅಂತಲೇ ಹೇಳ್ಬೋದು.